ಗ್ರಾಮೀಣ ಭಾಗದ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರದ ಮಹತ್ವದ ವಿಕಸಿತ ಭಾರತ ಜಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ ಲಬಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಲಾ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಪ್ರಸ್ತುತ ಈ ಯೋಜನೆಯಡಿ ಪ್ರತಿ ಮಾನವ ದಿನಕ್ಕೆ ₹370 ಕೂಲಿ ನಿಗದಿಪಡಿಸಲಾಗಿದೆ. ಕೂಲಿಕಾರರು ಸಂಪೂರ್ಣವಾಗಿ ಕೆಲಸ ನಿರ್ವಹಿಸಿ ಪೂರ್ತಿ ಹಣ ಪಡೆಯುವಂತೆ ಕರೆ ನೀಡಲಾಗಿದೆ. ದರ್ಶನದೊಂದಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೋಮಪ್ಪ ಏಪ್ರಿಲ್ನಿಂದ ಜೂನ್ವರೆಗೆ ಸತತ 90 ದಿನಗಳ ಕಾಲ ಕೆಲಸ ಪಡೆಯುವ ಮೂಲಕ ಜನರು ಆರ್ಥಿಕವಾಗಿ ಸಬಲರಾಗಬೇಕು. ಜಾಬ್ ಕಾರ್ಡ್ನಲ್ಲಿರುವ ಕುಟುಂಬದ ಎಲ್ಲ ಸದಸ್ಯರು ಆಧಾರ್ ಜೋಡಣೆ ಮಾಡಿಸಿದ ನಂತರವೇ ಎನ್ಎಂಆರ್ನಲ್ಲಿ ಹಾಜರಾತಿ ದಾಖಲಿಸಲು ಅವಕಾಶವಿರುತ್ತದೆ ಎಂದು ಮಾಹಿತಿ ನೀಡಿದರು. ಮುಂದೆ ಬರ್ತಾ ಎಲ್ಲ ಹಳ್ಳಿಯಲ್ಲಿ ನಾವು ಕೆಲಸ ಕೊಡ್ತಾ ಇದ್ದೀವಿ ಹೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ನಾಲಾವನ್ನು ಹೂಳೆತ್ತೋದು ಕೆಲಸವನ್ನು ಕೊಟ್ಟಿದ್ದೀವಿ ನಾವು. ಮುಂದಿನ ದಿನಗಳಲ್ಲಿ ರೈತರಿಗೂ ಅನುಕೂಲ ಆಗಬೇಕು, ಅಲ್ಲಿಂದ ಬೋರ್ವೆಲ್ ರಿಚಾರ್ಜ್ ಆಗಬೇಕನ್ನೋ ಉದ್ದೇಶದಿಂದ ನಾವು ರೈತರಿಗೆ ಕೆಲಸ ಕೊಟ್ಟಿದ್ದೀವಿ. ಕಾರ್ಮಿಕ ಯಂಕಪ್ಪ ಗೊಲ್ಲರ್ ಗ್ರಾಮದಲ್ಲಿ ಕೆಲಸ ಸಿಗದಿದ್ದರೆ ನಾವು ಪಟ್ಟಣಗಳಿಗೆ ಗುಳೆ ಹೋಗಬೇಕಾಗಿತ್ತು. ಆದರೆ ವಿಕಸಿತ ಭಾರತ ಯೋಜನೆಯಡಿ ಇಲ್ಲಿಯೇ ಮತ್ತೆ ಈ ವರ್ಷ ಜಿ ಅಂತಂದು ಇದನ್ನ ಮತ್ತೆ ಎಲ್ಲ ಇದು ಮಾಡ್ಯಾರ ಹೇಳಕತ್ತಾರ. ಇದು ಭಾರಿ ಅನುಕೂಲ ಆಗತ್ತೆ ನೋಡ್ರಿ. ನಮ್ಗೆ ಕೂಲಿ ₹370 ಕೊಡ್ತಾರೆ ರೀ. ದಿನಕ್ಕೆ 300 ಜನ ಬರ್ತಿದ್ವಿ ಹೋದ ವರ್ಷ. ಈ ವರ್ಷ ಸ್ವಲ್ಪ ಕಡಿಮೆ ಬಂದಾರ. 300-400 ಜನ ಆಗುತ್ತೆ ಲೇಬ್ಗೇರಿಯಲ್ಲಿ. ಮಂಜುಳಾ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಕೆಲಸ ಮತ್ತು ಸಮಾನ ಕೂಲಿ ಸಿಗುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಇಷ್ಟು ಸಾಲ್ತಾ ಇಲ್ರಿ, ಇನ್ನು ₹370 ಹೆಣ್ಣು ಗಂಡ ಭೇದ ಭಾವ ಅಂತ ಇಲ್ಲ, ಇಬ್ಬರಿಗೆ ಸಮಾನವಾಗಿ ಕೂಲಿ ಕೊಡ್ತೀವಿ. ಒಂದು ಉದ್ಯೋಗ ಖಾತ್ರಿಗೆ 100 ದಿನ ಮಾನವ ದಿನಗಳಿರ್ತ್ರಿ. ಜೂನ್ವರೆಗೆ ಕಂಟಿನ್ಯೂ ಕೆಲಸ ಕೊಡ್ಬೇಕ್ರಿ ನಮ್ಗ. ಅಂಬಮ್ಮ ಜೂನ್ ತಿಂಗಳವರೆಗೂ ಸತತವಾಗಿ ಕೆಲಸ ನೀಡಬೇಕು ಹಾಗೂ ಕೂಲಿ ಹಣವನ್ನು ಇನ್ನಷ್ಟು ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು. ಕೆಲಸ ಇದು ಅಂದ್ರ ಅರ್ಧೋಗತಕ್ಕಂತ ನೀರನ್ನ ಅಡ್ಡ ನಿಲ್ಲಿಸಿ ನಿಲ್ಲಿದ ನೀರನ್ನ ಇಂಗುವಂತೆ ಮಾಡುವಂತ ಕೆಲಸ ಮಾಡ್ತೀವಿ. ಇಲ್ಲಿ ಇರ್ತಕ್ಕಂಥ ಪಂಪ್ ಸೆಟ್ಗಳು ನೀರಿನ ಜಲ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಹದೇವಪ್ಪ ಲೆಬಗೇರಿ ಗ್ರಾಮದಲ್ಲಿ ಕೇವಲ ಹೂಳೆತ್ತುವುದಷ್ಟೇ ಅಲ್ಲದೆ ರೈತರಿಗೆ ಬದು ನಿರ್ಮಾಣ, ದನದ ಶೆಡ್ಗಳ ನಿರ್ಮಾಣ, ಶಾಲೆಗಳಿಗೆ ಕಾಂಪೌಂಡ್ ಹಾಗೂ ಅಡಿಗೆ ಕೋಣೆಗಳ ನಿರ್ಮಾಣದಂತಹ ಶಾಶ್ವತ ಆಸ್ತಿಗಳನ್ನು ಸೃಜಿಸಲಾಗಿದೆ ಎಂದು ವಿವರಿಸಿದರು. ಬಿಸಿ ಕೊಠಡಿ ಇರ್ಬೋದು, ಊಟದ ಹಾಲು ಇರ್ಬೋದು, ನಮ್ಮ ಪಂಚಾಯತಿ ಒಳಗ ಸಾಕಷ್ಟು ಉದ್ಯೋಗ ಒಳಗ ಮಾಡಿದೀವ್ರಿ. ಅನುಕೂಲ ಆಗೈತ್ರಿ, ಎಲ್ಲದಕ್ಕೂ ಅನುಕೂಲ ಆಗೈತಿ.